ನಮ್ಮ ಅತಿಥಿಗಳ ಜೊತೆ ಮತ್ತೆ ನಮ್ಮ ಚರ್ಚೆನ ಮುಂದುವರ್ಸೋಣ. ರಘುವರ್, ನೀವು ಹೇಳ್ತಾ ಇದ್ರಿ ಅಂದರೆ ಯಾವ್ಯಾವ ರೀತಿ ಅಡಲ್ಟ್ರೇಷನ್ ಆಗುತ್ತೆ ಏನಾಗುತ್ತೆ ಅಂತ ಹೇಳಿ. ಆದರೆ ಇದ್ರ ಜೊತೆಗೆ ನಾವು ಗಮನಿಸಬೇಕಾದ ಒಂದು ಅಂಶ ಅಂದರೆ ಈ ಬಾಳೆಹಣ್ಣನ್ನು ಹಣ್ಣು ಮಾಡ್ತಾರೆ, ಹಾಗೆ ಮಾವಿನ ಹಣ್ಣನ್ನು ಕೂಡ ಹಣ್ಣು ಮಾಡ್ತಾರೆ. ಇದರಿಂದ ಹೆಚ್ಚಿನ ಅಪಾಯ ಇಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇದು ಎಷ್ಟು ಮಟ್ಟಿಗೆ ನಿಜ? ತಪ್ಪು. ಇದು ನೋಡಿ, ಇದು ಏನಾಗಿದೆ, ನಾವು ಎಲ್ಲದನ್ನು ನಾವು ಈ ಫಾಸ್ಟ್ ಫುಡ್ ಕಲ್ಚರ್ ಅಂತ ಏನು ಬಂತು, ಅರ್ಜೆಂಟಾಗಿ ಹರೀಡ್ ಅಂಡ್ ವರೀಡ್ ಬಿಫೋರ್ ಯು ಆರ್ ಬೆರೀಡ್ ಅಂತಾರೆ. ಎಲ್ಲದಕ್ಕೂ ಏನೋ ಅರ್ಜೆಂಟಲ್ಲಿ ಇದೀವಿ ನಾವು, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಈ ವರ್ಷ ಮಾವಿನ ಹಣ್ಣಿನ ಸೀಸನಲ್ಲಿ ಎಷ್ಟು ಕಡೆ ಹೋಗಿ ಮಾವಿನ ಹಣ್ಣು ತಂದು ಮನೆಗೆ ತಂದು ಕಟ್ ಮಾಡಿ ತಿಂದರೆ ಅದು ತಿನ್ನೋ ಹಂಗಿಲ್ಲ. ಓಕೆ, ಇದು ಒಂದು ಅನಾಹುತ. ಮಾವಿನ ಹಣ್ಣು ಅಂತಕ್ಕಂಥದ್ದು ಒಂದು ರಸಾನುಭವ, ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಮಾವಿನ ಹಣ್ಣು ತಿನ್ನೋದ್ರ ಸುಖ ಖುಷಿನೇ ಬೇರೆ, ಬೇರೆ ಇದು. ಅದಕ್ಕೆ ಏನು ಬೆಲೆ ಕಟ್ತೀರಾ? ಅದಕ್ಕೆ ಹೇಳ್ತಾರೆ ಏನು, ನಮಗೆ ಎಲ್ಲದರ ಬೆಲೆ ಗೊತ್ತು, ಅದರ ಮೌಲ್ಯ ಗೊತ್ತಿಲ್ಲ ಅಂತ. ಓಕೆ ಓಕೆ, ಅದರ ಹಣ್ಣನ್ನು ಅನುಭವಿಸ್ತಕ್ಕಂಥ ಮೌಲ್ಯವನ್ನು ನಾವು ಕಳ್ಕೊಂಡಿದ್ದೀವಿ. ಇದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇದು ಒಂದು ದೊಡ್ಡ ಇದು. ಮತ್ತೆ ಓವರ್ ನೈಟ್ ಆಗಬೇಕು, ಹಣ್ಣಾಗಬೇಕು. ಸೊ ಈ ಬಾಳೆಹಣ್ಣು ಮಾವಿನ ಹಣ್ಣು ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ? ಕ್ಯಾಲ್ಸಿಯಂ ಕಾರ್ಬೈಡು ಸುಲಭವಾಗಿ ವೆಲ್ಡಿಂಗ್ ಗ್ಯಾಸಿಗೆ ನೀವು ಆಗಲೇ ತೋರಿಸಿದರೆ, ವೆಲ್ಡಿಂಗ್ ಗ್ಯಾಸಿಗೆ ಹಾಕೋ ಕೆಮಿಕಲ್ಸ್ ಅದು ಬ್ಯಾನ್ ಆಗಿದೆ. ನಮ್ಮ ಆ್ಯಕ್ಟ್ ಪ್ರಕಾರನೂ ಅದು ಹಾಕಿಲ್ಲ. ಆದರೆ ಏನಂದರೆ ಓವರ್ ನೈಟ್ ಹಣ್ಣಾಗಬೇಕು, ಅದಕ್ಕೋಸ್ಕರ ಮಾರುಕಟ್ಟೆಯಲ್ಲಿ ಇದರ ಬಳಕೆ ಆಗ್ತದೆ. ಅದೇನು ಭಾಳ ಕಮ್ಮಿ ರೇಟು, 5-6 ರೂಪಾಯಿ 1 kg ಸಿಗುತ್ತೆ. ಅದನ್ನು ತೊಗೊಂಡೋಗಿ ನೀವು ತೋರಿಸಿದ ಹಾಗೆ ಮಾಡ್ತಕ್ಕಂಥದ್ದು. ಇದರಿಂದ ಅದು ಯಾವುದಕ್ಕೂ ಒಂದು ಪ್ರೋಸೆಸ್ ಇದೆ. ಒಂದು ಹಣ್ಣಾಗೋದಕ್ಕೆ, ಒಂದು ಏಜ್ ಆಗೋದಕ್ಕೆ, ಎಲ್ಲದಕ್ಕೂ ಒಂದು ಪ್ರೋಸೆಸ್ ಇದೆ. ಅದಕ್ಕೊಂದು ಒಂದು 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 ಇದರಲ್ಲೇ ನಡಿಬೇಕದು. ಅದನ್ನು ನಾವು ಯಾವಾಗ ರಿವರ್ಸ್ ಮಾಡೋಕ್ಕೆ ಹೋಗ್ತೀವಿ ನಾವು, ಅದರಿಂದ ಅದರ ಮೂಲ ಪೌಷ್ಟಿಕ ಅಂಶಗಳು ಮತ್ತು ಅದರ ಏನು ರಸತ್ವ ಅಂತ ಏನಿದೆ ಅದನ್ನು ಕಳ್ಕೊಳ್ತೀವಿ ನಾವು ಅದು ಲೆಕ್ಕಕ್ಕೆ ಬರದೇ ಇರೋದು. ವಿಟಮಿನ್ನು A B C D ಅಂತ ಹುಡುಕಬೇಕಾಗಿಲ್ಲ, ಅನುಭವಕ್ಕೆ ಕಳ್ಕೊಳ್ತೀವಿ ನಾವು. ಆ ಅನುಭವಕ್ಕೆ, ಆ ರಸಾನುಭವಕ್ಕೆ ಅದು ಬರ್ತಾ ಇಲ್ವಲ್ಲ. ಮನುಷ್ಯನಿಗೂ ಆಹಾರಕ್ಕೂ ಒಂದು ನಿಕಟವಾದ ಸಂಬಂಧ. ಹೊರಗಡೆ ಪರಿಸರವನ್ನು ಒಳಗಡೆ ನಮ್ಮ ಜೀವಕೋಶಗಳಿಗೆ ಸೇರಿಸ್ತಕ್ಕಂಥ ಅನುಭವ ಅದು. ಇದ್ರ ಜೊತೆಗೆ ಏನಂದ್ರೆ ಅಕ್ಕಿಯನ್ನು ಕೂಡ ಹುಳ ಬರದ ಹಾಗೆ ಅದು ಫ್ಯೂಮಿಗೇಷನ್ ಅಂತ ಹೇಳಿ ಆ ಹುಳ ದೂರ ಇಡ್ಲಿಕ್ಕೆ ಏನು ಬೇರೆ ಬೇರೆ ಕೆಮಿಕಲ್ಸ್ ಹಾಕ್ತಾರೆ, ಅದನ್ನು ಯಾವ ರೀತಿ ಮಾಡ್ತಾರೆ? ಅದು ನೋಡಿ, ಇದು ಅಲ್ಯೂಮಿನಿಯಂ ಫಾಸ್ಫೇಟ್ ಮತ್ತು ಮಿಥೈಲ್ ಬ್ರೋಮೈಡ್, ಇದು ಅದೇ ಕೇಸು. ಜಗತ್ತಿನಾದ್ಯಂತ ಬ್ಯಾನ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಗ್ಯಾಸ್ ಹಾಕಿ ನಾವು ಹೊಡಿತಕ್ಕಂಥದ್ದು. ಸೊ ಈಗ ನೀವು ಹೇಳ್ತಾರೆ ಎಂಡೋಸಲ್ಫಾನ್ ಬ್ಯಾನ್ ಮಾಡಿದ್ದಾರೆ, ಈ ಫ್ಯೂಮಿಗೇಷನ್ ಇವೆಲ್ಲ ಬ್ಯಾನ್ ಮಾಡಿದ್ದಾರೆ, ಎಲ್ಲವೂ ಬ್ಯಾನ್ ಮಾಡಿದವನೇ ಇದಕ್ಕೆ ಬಳಸ್ತಾ ಇದ್ದಾರೆ. ಬ್ಯಾನ್ ಮಾಡಿರೋದು ಎಲ್ಲೂ ಉಪಯೋಗಿಸ್ತಾ ಇರತಕ್ಕಂಥ, ಎಲ್ಲೂ ಬ್ಯಾಡವಾಗಿ ವಸ್ತುಗಳು ಭಾರತ ದೇಶಕ್ಕೆ ಬಂದು ಬೀಳ್ತಕ್ಕಂಥದ್ದು, ಉಪಯೋಗ ಆಗ್ತಕ್ಕಂಥದ್ದು. ಇಲ್ಲಿ ಜನಸಾಮಾನ್ಯರು ಅವರು ಆರೋಗ್ಯನ ನೋಡ್ಕೋಬೇಕು ಅನ್ನೋಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಸರ್ಕಾರ, ಕಾನೂನು, ಸಿವಿಲ್ ಸೊಸೈಟಿ, ಮಾಧ್ಯಮಗಳು, ಇದು ನೀವಂತೂ ಒಳ್ಳೆ ಕೆಲಸ ಮಾಡಿದ್ದೀರಾ. ಇದು ಆಹಾರದ ಬಗ್ಗೆ ನಮಗೆ ಆರೋಗ್ಯ ಅಂದರೆ ನಾವು ಮೆಡಿಕಲ್ ಶಾಪಲ್ಲಿ ಹೋಗಿ ತೊಗೊಳ್ತಕ್ಕಂಥದ್ದಲ್ಲ, ಅಥವಾ ಆಸ್ಪತ್ರೆಗಳು ಬೇಕಾದಾಗ ಬಂದರೆ 108 ಆಂಬ್ಯುಲೆನ್ಸ್ ಎಲ್ಲ ಕಡೆ ಓಡಾಡ್ತಿದ್ರೆ ಆರೋಗ್ಯ ಸಿಕ್ಕಲ್ಲ. ಆಹಾರದ ಮೂಲಕ ಸಿಗುತ್ತೆ. ಪ್ರತಿನಿತ್ಯ ಆರೋಗ್ಯದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ನಮ್ಮ ಆರೋಗ್ಯವನ್ನು ನಾವು ಉಳಿಸ್ಕೊಂಡ್ರೆ ನಾವು ಸಂತೋಷವಾಗಿ, ಸಮೃದ್ಧವಾಗಿ, ಸಮಾಜ ಸ್ವಸ್ಥವಾಗಿ ಬದುಕಬಹುದು. ಓಕೆ ಗೌತಮ್ ಅವರೇ, ಇವ್ರು ಹೇಳಿದ್ರು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣನ್ನು ಯಾವ ರೀತಿ ಕೆಮಿಕಲ್ಸ್ ಹಾಕಿ ರೈಪ್ ಮಾಡ್ತಾರೆ ಅಂತೇಳಿ, ಮತ್ತು ಅಕ್ಕಿಯನ್ನು ಹುಳದಿಂದ ದೂರ ಇಡಲಿಕ್ಕೆ ಆ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಇಂಥ ಆಹಾರ ಪದಾರ್ಥಗಳನ್ನ ತಿಂದರೆ ಆಗೇನಾಗತ್ತೆ? ಇಂಥ ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ ಮೇನ್ಲಿ ಮತ್ತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆ, ನಮ್ಮ ಬೆಳವಣಿಗೆಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆ, ಅಲ್ಲಿಂದ ನಮ್ಮ ರೆಸಿಸ್ಟೆನ್ಸ್ ಪವರ್ ಒನ್ಸ್ ಅಗೇನ್ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ವಿ ಆರ್ ಮೋರ್ ಪ್ರೋನ್ ಟು ಡಿಸೀಸಸ್. ಓಕೆ, ಬೇರೆ ಕಾಯಿಲೆಗಳನ್ನ ನಾವು ಇನ್ವೈಟ್ ಮಾಡ್ತಾ ಇರ್ತೀವಿ. ಓಕೆ, ಆದರೆ ಇಲ್ಲಿ ನಾನು ಕೇಳಬೇಕು ಅಂತ ಇರೋದೇನೆಂದರೆ, ವಿಶೇಷವಾಗಿ ಮಕ್ಕಳು ಕೂಡ ಎಲ್ಲ ಆಹಾರ ಪದಾರ್ಥಗಳನ್ನ ಡೈಲಿ ತಿಂತಾರೆ. ಅವರಿಗೆ ಮತ್ತೆ ಅಡ್ವರ್ಟ್ಸ್ ಆದರೆ ನಮ್ಮಂಥ ಬೆಳೆದು ನಿಂತವರಿಗೆ ಏನಾದರೂ ಬೇರೆ ರೀತಿಯಂಥ ಪರಿಣಾಮ ಆಗುತ್ತೆ, ಮಕ್ಕಳಿಗೆ ಏನಾದರೂ ಇನ್ನೂ ಹೆಚ್ಚಿನ ಪರಿಣಾಮ ಆಗುತ್ತಾ? ಚಿಲ್ಡ್ರನ್ಸ್ ಮೇಲೆ ನೋಡಿ, ಈಗ ಯಾವ ಥರ ಅಂದರೆ ಹೆಚ್ಚಿನ ಥರವಾಗಿ ಕಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತೆ. ಕಣ್ಣು ದೃಷ್ಟಿದೋಷ ಆಗ್ಬೋದು. ದೃಷ್ಟಿದೋಷ ಇವಾಗ ನೋಡಿ, ಹಳೆ ಕಾಲದಲ್ಲಿ ತೊಗೊಳ್ಳಿ, ಇವಾಗ ತೊಗೊಳ್ಳಿ, ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಅವಾಗ ಎಷ್ಟು ಜನ ಮಕ್ಕಳು ಕನ್ನಡಕ ಯೂಸ್ ಮಾಡ್ತಿದ್ರು, ಇವಾಗ ಎಷ್ಟು ಜನ ಮಕ್ಕಳು ಕನ್ನಡಕ ಯೂಸ್ ಮಾಡ್ತಿರ್ತಕ್ಕಂಥ ಮಕ್ಕಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ಲಿಕ್ಕೆ ಕೂಡ ಆಹಾರ ಪದ್ಧತಿ ಕಾರಣ. ಈ ಎಲ್ಲದಕ್ಕೂ ಕಾರಣ ಆಹಾರ ಪದ್ಧತಿನೇ ಅಂತ ಹೇಳ್ಬೋದು. ಆಮೇಲೆ ಈಗ ಫ್ಯಾಟ್ ಮಕ್ಕಳು ತುಂಬಾ ಆಗ್ತಾರೆ, ಒಬೆಸಿಟಿ ತುಂಬಾ ಆಗ್ತಾ ಇದೆ. ಹೌದು, ಅದು ಕೂಡ ಇದಕ್ಕೆ ಲಿಂಕ್ ಮಾಡ್ತಾರೆ. ಓನ್ಲಿ ಜಂಕ್ ಫುಡ್ ತಿನ್ನೋದಕ್ಕೆ ಅಂತ ಹೇಳ್ತೀರಾ ನೀವು? ಫ್ಯಾಟ್ ಇರೋ ಮಕ್ಕಳನ್ನ ಬರೀ ಫುಡ್ ಮೇಲೆ ಡಿಪೆಂಡ್ ಆಗಲ್ಲ, ಜೆನೆಟಿಕಲಿನೂ ಆಗ್ಬೋದು. ಅಲ್ಲ, ಬಟ್ ಏನಾದ್ರೆ ಜೆನೆಟಿಕಲಿ ಈಗಿನ ಒಂದು ಗ್ರೋತ್ ಪ್ರಮಾಣವನ್ನು ನೋಡಿದ್ರೆ ಜೆನೆಟಿಕ್ ಆಗಿ ಆಗಿರೋದಕ್ಕಿಂತ ಆಹಾರದಿಂದಾಗಿ ಆಗಿರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. 50% ಚಾನ್ಸಸ್ ಇದೆ. ಓಕೆ ರಘು ಅವ್ರಿಗೆ ತಾವು ಹೇಳ್ತೀರಾ? ಜಂಕ್ ಆಹಾರ ಅಂತ ಹೇಳಿದ್ರೆ ನಾವು ಅಕ್ಕಿ ಪಾಲಿಶ್ ಮಾಡೋದ್ರಿಂದ ಹಿಡಿದು, ಮೈದಾದಿಂದ ಹಿಡಿದು, ನಮ್ಮ ವನಸ್ಪತಿಯಿಂದ ಹಿಡಿದು ಪ್ರತಿಯೊಂದು ಕಡೆ ನಾವು ಪರಿಪೂರ್ಣವಾದ ಆಹಾರವನ್ನು ಬೆಳೀತಾ ಇಲ್ಲ, ಪ್ರೋಸೆಸ್ ಮಾಡ್ತಾ ಇಲ್ಲ, ಕನ್ಸ್ಯೂಮ್ ಮಾಡ್ತಾ ಇಲ್ಲ. ಒಂದು ಕಡೆ ನೀವು ಎಂಥ ಟೆಕ್ನಾಲಜಿ, ನಾವು ಅಕ್ಕಿಯನ್ನು ಪಾಲಿಷ್ ಮಾಡೋದು ಬಿಟ್ಟರೆ
ಡಯಾಬಿಟಿಸ್ ನನ್ನ ದೃಷ್ಟಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಫೈಬರು ನ್ಯೂಟ್ರಿಷನ್ ನೋಡಿದರೆ 50% ಕಮ್ಮಿ ಆಗುತ್ತೆ. ಖಾಲಿ ಆದರೆ ನಾವು ಏನು ಮಾಡಿದೀವಿ, ಇಲ್ಲಿ ಬಿಳಿಗೆ ಮಾರು ಹೋಗಿದ್ದೀವಿ. ವೈಟ್ ಸುಪ್ರಿಮೆಸಿ, ವರ್ಣಧರ್ಮ, ಅದೇನು ವರ್ಣಧರ್ಮದ ಮೀನಿಂಗ್ ಅಲ್ಲಿ ಏನಿತ್ತೋ ಇಲ್ಲಿ ಮಾತ್ರ ವರ್ಣಧರ್ಮ ಬಂದ್ಬಿಟ್ಟು ನಾವು ಈ ಬಣ್ಣಗಳಿಗೆ ಆಗಿರ್ತಕ್ಕಂಥದ್ದು. ಒಬಿಸಿಟಿ ಅಂತಕ್ಕಂಥದ್ದು ಮುಖ್ಯವಾಗಿ ಪೌಷ್ಟಿಕಾಂಶ ಇಲ್ಲದೇ ಇರತಕ್ಕಂಥ ಜಂಕ್ ಕ್ಯಾಲೋರಿ ಅಂತ ಏನು ಹೇಳ್ತಾರೆ, ಶಕ್ತಿಯನ್ನು ಕೊಡ್ತದೆ, ಆದರೆ ಅದರಲ್ಲಿ ಪೌಷ್ಟಿಕಾಂಶಗಳು ಇಲ್ಲ. ಆ ಶಕ್ತಿ ಏನಾಗ್ತದೆ, ಜಾಸ್ತಿ ಶಕ್ತಿ ಬರ್ತದೆ, ಅದು ನಮ್ಮ ದೇಹದಲ್ಲಿ ಬಹಳ ಬೇಗ ರಕ್ತಗತವಾಗ್ತದೆ. ನಾವು ಇವತ್ತು 1 ಗಂಟೆಗೆ 100 ಕ್ಯಾಲೋರಿ ಖರ್ಚು ಮಾಡ್ತಿರ್ಬೋದು ಹೀಗೆ ಕೂತ್ಕೊಂಡು ಮಾತಾಡ್ತಿರುವಾಗ, ಆದರೆ ನಾವು ತಿಂದಿರ್ತಕ್ಕಂಥ ಆಹಾರ ಒಂದೇ ಅರ್ಧ ಗಂಟೆಯಲ್ಲಿ 400 ಕ್ಯಾಲೋರಿನ ಪಂಪ್ ಮಾಡ್ತದೆ, ಯಾಕಂದ್ರೆ ಅದರಲ್ಲಿ ಏನು ಸತ್ವಗಳಿಲ್ಲ. ಹಾಗಾಗಿ ಏನಾಗ್ತದೆ, ನಮಗೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ನಮ್ಮದೇ ರಕ್ತದಲ್ಲಿ ಹಿಡಿತಾಗಿಲ್ಲ, ನಮಗೆ ಸ್ಟೋರ್ ಮಾಡೋ ಕೆಪಾಸಿಟಿ ಇಲ್ಲ, ಕೊಬ್ಬಾಗಿ ಪರಿವರ್ತನೆ ಆಗ್ತದೆ. ಅದು ಹೇಳ್ತಾರೆ ಇದು ಆಹಾರ ಹೇಗೆ ಅಂತ ಹೇಳಿದರೆ ನಿಮ್ಮ ದೇಹ ಅನ್ನೋದು ಒಂದು ಬ್ಯಾಂಕ್ ಅಕೌಂಟ್ ಇದ್ದಂಗೆ, ಅದನ್ನ ಹಣ ಹಾಕಿ ತೆಗೆದೇ ಇದ್ರೆ ಬಡ್ಡಿ ಸಮೇತ ಬೆಳೀತದೆ. ಸೊ ನಾವು ಖರ್ಚು ಮಾಡ್ತಿಲ್ಲ ಇವತ್ತು. ಸೊ ಬಡ್ಡಿ ಚಕ್ರ ಬಡ್ಡಿ ಜೊತೆ ಸೇರ್ಕೊಂಡು ಖರ್ಚು ಮಾಡ್ತಾ ಇಲ್ಲ. ಇದ್ರ ಜೊತೆಗೇನಂದ್ರೆ ಈಗ ದ್ರಾಕ್ಷಿಯನ್ನು ಕೂಡ ಈ ಹೂಕೋಸಿನ ರೀತಿಯಲ್ಲಿ ಔಷಧಿಯಲ್ಲಿ ಅದ್ದಿ ತೆಗೆಯುತ್ತಾರೆ, ಮತ್ತೆ ಎರಡನೇದಾಗಿ ಸೌತೆಕಾಯಿ ಕೂಡ ಈ ಕೋಳಿ ಕೊಟ್ಟಂಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಇದು ಹೇಗೆ ಮಾಡ್ತಾರೆ ಅಂತ ನೋಡಿ. ಇದು ಆಕ್ಸಿಟೋಸಿನ್ ಮೊದಲು ಹಸುಗಳಿಗೆ ಹಾಲು ಇಳಿಸೋದಕ್ಕೆ ಕೊಡ್ತಾ ಇದ್ರು ಅಲ್ಲಲ್ಲಿ, ಆದ್ರೆ ಇವತ್ತು ತರಕಾರಿಗಳಿಗೆ ಬಂದ್ಬಿಟ್ಟಿದೆ. ಖಂಡಿತ ಇದು ಹಾರ್ಮೋನ್, ಇದು ಯಾವಾಗ ತಾಯಿ ಹಾಲು ಎದೆ ಹಾಲು ಬರ್ತಕ್ಕಂಥ ಹಾರ್ಮೋನ್ ಇದು, ಅಥವಾ ಲೇಬರ್ ಪೇಯ್ನು ಏನು ಡೆಲಿವರಿ ಆಗುವಾಗ ಹೆರಿಗೆ ಸಮಯದಲ್ಲೂ ಕೊಡ್ತಕ್ಕಂಥ ಇಂಜೆಕ್ಷನ್, ಅದನ್ನು ತಗೊಂಡು ನಾವು ತರಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಅದು ದಪ್ಪ ಆಗ್ತದೆ, ಸೈಜ್ ಬರಬೇಕು, ದಪ್ಪ ಸೌತೆಕಾಯಿ. ಹೌದು, ಇದು ಹಾರ್ಮೋನ್ ಇಂಜೆಕ್ಷನ್ ಅದರಿಂದ ದಪ್ಪ ಆಗ್ತದೆ. ಇದರಿಂದ ಅರ್ಲಿ ಪ್ಯೂಬರ್ಟಿ, ಡಾಕ್ಟ್ರು ಹೇಳ್ಬೋದು ಇದ್ರ ಬಗ್ಗೆ, ಏನು ಏನು ಮೈ ನೆರೆಯೋದು ಅಂತ ಹೇಳ್ತಾರೆ, ಪ್ರೌಢಾವಸ್ಥೆಗೆ ಬರ್ತಕ್ಕಂಥದ್ದು. ಇವತ್ತು ಅಮೆರಿಕಾದಲ್ಲಿ 8% ಜನರು 6 ವರ್ಷದ ಕೆಳಗೆ ಮೈ ನೆರೀತಾರೆ ಹೆಣ್ಮಕ್ಳು. ಅರ್ಲಿ ಪ್ಯೂಬರ್ಟಿ. ಇದು ಯಾರಿಗೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ನಾವು ಬರೀ ಏನೋ ಒಂದು ಈ ಡೆವಲಪ್ಮೆಂಟಲಿಸಮ್ ಅಂತ ಎಕಾನಮಿಕ್ ಡೆವಲಪ್ಮೆಂಟ್ ರೇಸಲ್ಲಿ ನಾವು ಎಲ್ಲದನ್ನು ಮೂಲಭೂತವಾಗಿರೋದನ್ನು ಮರೆತುಬಿಟ್ಟಿದ್ದೀವಿ. ಇವತ್ತು ಕಾಯಿಲೆ ಖರ್ಚು ನೋಡಿ, 10 ಲಕ್ಷ ಕೋಟಿ ದೇಶದಲ್ಲಿ ಕಾಯಿಲೆ ಖರ್ಚು, 17 ಲಕ್ಷ ಕೋಟಿ ನಮ್ಮ ಆಹಾರದ ಖರ್ಚು. ಈಗ ಅಮೆರಿಕದಲ್ಲಿ ಕಾಯಿಲೆ ಖರ್ಚು ಆಹಾರ ಖರ್ಚಿಗಿಂತ ಡಬಲ್, $4,000 ಊಟಕ್ಕೆ ಖರ್ಚು ಮಾಡಿದರೆ $8,000 ಕಾಯಿಲೆ ಖರ್ಚು ಮಾಡ್ತಾರೆ. ಸೊ ಡಿಸೀಸ್ ಇಂಡಸ್ಟ್ರಿ, ಕಾಯಿಲೆ ಅನ್ನೋ ಉದ್ಯಮ ಇದೆಯಲ್ಲ, ಅದಕ್ಕೆ ಬಹಳ ಚೆನ್ನಾಗಿ ಫೀಡ್ ಆಗ್ತಾ ಇದೆ. ಓಕೆ ಗೌತಮ್ ಅವರ, ಈಗ ಈ ದ್ರಾಕ್ಷಿ ಅಂದ್ರೆ ಅದನ್ನು ಕೂಡ ಔಷಧಿಯಲ್ಲಿ ಮುಳುಗಿಸ್ತಾರೆ, ಮತ್ತೆ ಈ ಸೌತೆಕಾಯಿ ಇಂಜೆಕ್ಟ್ ಮಾಡ್ತಾರೆ, ಇದನ್ನು ತಿನ್ನೋದ್ರಿಂದ ನಮಗೆ ಏನೇನು ಅಪಾಯ ಆಗುತ್ತೆ? ಸೌತೆಕಾಯಿಗೆ ಅವ್ರು ಹೇಳ್ದಂಗೆ ಆಕ್ಸಿಟೋಸಿನ್ ಅಂತ ಹಾರ್ಮೋನನ್ನು ಇಂಜೆಕ್ಟ್ ಮಾಡ್ತಾರೆ. ಆಕ್ಸಿಟೋಸಿನ್ ಇನ್ ಎಕ್ಸೆಸ್ ಕ್ವಾಂಟಿಟೀಸ್, ಪರ್ಮಿಸಿಬಲ್ ಲಿಮಿಟ್ಗಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಿದರೆ ಏನಾಗುತ್ತೆ ಅಂದರೆ ಕಿವಿ ಕೇಳದೆ ಇರ್ಬೋದು, ಮತ್ತು ಕ್ಯಾನ್ಸರ್, ಕಿವಿ ಮಂದಾಗಲಿಕ್ಕೆ ಶುರು ಆಗುತ್ತೆ, ಕಣ್ಣಿಗೆ ಕಲರ್ ಬ್ಲೈಂಡ್ನೆಸ್ ಅಂತೀವಿ ನಾವು, ಬಣ್ಣ ಕುರುಡುತನ ಬರ್ಬೋದು. ಇನ್ನು ಎಕ್ಸೆಸ್ ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮ್ ಮಾಡಿದರೆ ಕ್ಯಾನ್ಸರ್ ಕೂಡ ಆಗ್ಬೋದು. ಆಕ್ಸಿಟೋಸಿನ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಈಗ ಹೆರಿಗೆ ಆಗೋತಕ್ಕ ಸಮಯದಲ್ಲಿ ಹೆರಿಗೆ ಸಲೀಸಾಗಲಿ, ಬ್ಲೀಡಿಂಗ್ ಆಗದೆ, ಹೆರಿಗೆ ಆದಮೇಲೆ ಬ್ಲೀಡಿಂಗ್ ಆಗದೆ ಇರಲಿ, ಅಲ್ಲಿಂದ ಆಮೇಲೆ ಮಗುವಿಗೆ ಸರಿಯಾದ ಪ್ರಮಾಣದಲ್ಲಿ ಹಾಲು ಸಿಗಲಿ ಅಂಥೇಳಿ ಇದನ್ನು ಯೂಸ್ ಮಾಡ್ತೀವಿ ನಾವು. ಅದನ್ನು ಇಂಪ್ರಾಪರ್ ವೇ ಅಂದರೆ ಈ ಪ್ಲಾಂಟ್ಸಲ್ಲಿ ಯೂಸ್ ಮಾಡೋದು ಅದನ್ನು ಸರಿಯಾದ ಪದ್ಧತಿ ಅಲ್ಲ ಅಂತ ಅನ್ಕೊಂಡು. ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇದೇ ಇರುತ್ತೆ, ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಓಕೆ, ಏನು ಅರವಿಂದ್ ಅವರೇ, ಎಲ್ಲ ಹೇಳಿದನ್ನ ಕೇಳಿದ್ರೆ ದ್ರಾಕ್ಷಿಯಿಂದ ಹಿಡಿದು ಪ್ರತಿ ಅಂದರೆ ಪ್ರಾಯಶಃ ಕಟ್ತೋದ್ರೆ ಇಂಥ ತರಕಾರಿಗೆ ಔಷಧಿ ಹೊಡೆಯಂಗಿಲ್ಲ, ಅದು ಅಡಲ್ಟ್ರೇಟೆಡ್ ಇಲ್ಲ ಅಂತ ಹೇಳಂಗೆ ಆಗಿಲ್ಲ. ಸೊ ಏನು ಮಾಡಲಿಕ್ಕೆ ಆಗೋದಿಲ್ವ ನಾವು ಅಂತ ಇಡೀ ವ್ಯವಸ್ಥೆಯನ್ನು ಗಮನಿಸ್ತಾ ಹೋದರೆ? ಇದರಲ್ಲಿ ತಾವು ಈ ಡಿಸ್ಕಷನ್ ಎಲ್ಲ ಕೇಳ್ದಂಗೆ ಅರ್ಧಕ್ಕರ್ಧ ಅಡಲ್ಟ್ರೇಷನ್ ಇರೋದು ಈ ಪಾಯ್ಸನಸ್ ಗ್ಯಾಸಸ್, ಪಾಯ್ಸನಸ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ. ಖಂಡಿತ ಇದನ್ನೆಲ್ಲ ಬ್ಯಾನ್ ಮಾಡಿದ್ರೆ ನಮ್ದು ಅರ್ಧಕ್ಕರ್ಧ ಅಡಲ್ಟ್ರೇಷನ್ ಅಲ್ಲೇ ಹೊಟ್ಟೋಗುತ್ತೆ. ಸೊ ನಮ್ಮ ಕಾನೂನು ಹೇಗೆ ಬ್ಯಾನ್ ಆದ್ರೂ ಕೂಡ ಇನ್ನೇನೋ ಒಂದು ಹೊಸ ತರಗ ಬರ್ತಾರೆ ಹೆಚ್ಚು ಕಡಿಮೆ. ಅದು ನಮ್ಮ ಇಂಪ್ಲಿಮೆಂಟೇಷನ್, ನಮ್ಮ ಈ ಫುಡ್ ಇನ್ಸ್ಪೆಕ್ಟರ್ ಯಾರು ಅವರೆಲ್ಲ ಅವ್ರ ಡ್ಯೂಟೀಸ್ ಎಲ್ಲ ಏನು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ರಿಪೋರ್ಟ್ ಎಲ್ಲ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ರಿಪೋರ್ಟ್ಸ್ ಎಲ್ಲ ಬರಲೇಬಾರ್ದಾಗಿತ್ತು. ಎಲ್ಲರೂ ಈ ಫುಡ್ ಇನ್ಸ್ಪೆಕ್ಟರ್ ಅವ್ರು ತಮ್ಮ ಕೆಲಸ ಮಾಡ್ಕೊಂಡಿದ್ರೆ ಇದಕ್ಕೇನು ಅವಕಾಶನೇ ಇರಲಿಲ್ಲ. ಅವರೆಲ್ಲ ಕರೆಕ್ಟ್ ಆ ಟೈಮ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅವರು ಈ ಕಾನೂನು ಪ್ರಕಾರವಾಗೆಲ್ಲ ಮಾಡ್ತಾ ಇದ್ದವ್ರ ಕೆಲಸ ಆ ಥರ ನೋಡಿದ್ರೆ ಈ ಥರ ಈಗ ಅವಕಾಶನೇ ಇರಲಿಲ್ಲ ಇದಕ್ಕೆ. ಓಕೆ, ಆದರೆ ಇಲ್ಲಿ ನಾ ಕೇಳ್ತಾರೆ ಅಂದರೆ, ಒಂದು ಈ ಎಂಡೋಸಲ್ಫಾನ್ ಅಂತ ಔಷಧಿಗಳಿಂದ ಹಿಡಿದು ಕೆಲವು ಔಷಧಿಗಳನ್ನ ಸರ್ಕಾರವೇ ತಯಾರಿ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದೆ.
ಒಂದು ಮಾಹಿತಿ ಪ್ರಕಾರ. ಅದನ್ನ ತಿನ್ನಂತ ಜನರ ಆರೋಗ್ಯ ಕೆಡ್ತಾ ಇದೆ. ಅಂದ್ರೆ ಈ ಜನರ ಆರೋಗ್ಯದ ಸಮಸ್ಯೆನ ಸರ್ಕಾರವೇ ಹೊರಬೇಕಲ್ಲ, ಯಾಕಂದ್ರೆ ಸರ್ಕಾರ ಸಪ್ಲೈ ಮಾಡುತ್ತೆ, ಅದನ್ನ ತಿಂದು ನಾವು ಆಸ್ಪತ್ರೆಗೆ ನಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡ್ತೀವಿ. ಅಲ್ಲ, ಅದಕ್ಕೆ ಸರ್ಕಾರ ಏನ್ ಹೇಳ್ತಂದ್ರೆ ನಾವು ಪರ್ಮಿಟ್ ಮಾಡಿದ್ ಬರೀ ಇಂತಿಷ್ಟೇ ಲಿಮಿಟ್ ಅಂತ, ಅದನ್ನ ಲಿಮಿಟ್ ದಾಟಿ ಇರೋದ್ರಿಂದ ಈ ಕಾಯಿಲೆ ಬಂದಿದೆ. ಪರ್ಮಿಷನ್ ಲಿಮಿಟೇಷನ್ ಕೊಟ್ಟ ಮೇಲೆ ಅದು ಗಾರ್ಡ್ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇರಲ್ವಾ ಅಂತ ಅಲ್ಲಿ ಫೇಲ್ಯೂರ್ ಆಗಿರೋದಲ್ಲಿ ಈ ಫುಡ್ ಇನ್ಸ್ಪೆಕ್ಟರ್ ಮತ್ತೆ ಹೆಲ್ತ್ ಆಫೀಸರ್ಸ್ ಯಾರಿದಾರೋ ಅವ್ರು ಅಲ್ಲಿ ಫೇಲ್ಯೂರ್. ನಾನು ಕೇಳ್ತಾ ಇದ್ದೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಈ ಗೋಬಿ ಮಂಚೂರಿ ಡೈಲಿ 2 ಪ್ಲೇಟ್ ತಿಂತಾನೆ, ಹೊಟ್ಟೆ ಕೆಡಿಸ್ಕೊಳ್ತಾನೆ, ಏನೋ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾನೆ, ಎಂಡೋಸಲ್ಫಾನ್ ಹೆಚ್ಚು ಪ್ರಮಾಣದಲ್ಲಿ ಹೋಗಿ ಅವನಿಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗತ್ತೆ. ಅವನು ಈ ಎಂಡೋಸಲ್ಫಾನ್ ಸರ್ಕಾರದಿಂದ ಅಥವಾ ಬೇರೆ ಇನ್ಯಾರೋ ತಯಾರು ಮಾಡಿದ್ರಿಂದ ಇದು ಈ ತರ ಆಗಿದೆ ಅಂತ ಹೇಳಿ ಕಾಂಪನ್ಸೇಷನ್ ಕೇಳಲಿಕ್ಕೆ ಆಗತ್ತಾ? ಯಾರಾದ್ರೂ ಮುಂದೆ ಬಂದು ಮಾಡಬೇಕು, ಇದುವರೆಗೆ ಯಾರು ಮಾಡಿಲ್ಲ, ಅದನ್ನ ಮಾಡಬೇಕು, ಅದಕ್ಕೆ ಅವಕಾಶ ಇದೆ, ಕೇಳ್ಬೋದು. ಸರ್ಕಾರ ಇಂಥ 60 ದೇಶಗಳಲ್ಲಿ ಬ್ಯಾನ್ ಮಾಡಿರುವಂಥ ಪದಾರ್ಥನ ಇಲ್ಲಿ ಉಪಯೋಗ ಮಾಡಕ್ಕೆ ಬಿಡ್ತಾ ಇದೆ. ಅದರಿಂದ ಅವರು ಕಾಯಿಲೆ ಅದು ಇದು ಬಂದ್ರೆ ಅವ್ರನ್ನ ಕೇಸ್ ಹಾಕಿ ನಡೆಸ್ಬೋದು. ಅವ್ರ ಪಾಸಿಬಿಲಿಟಿ ಇದೆ. ಸೊ ಹಾಗಾದ್ರೆ ನೀವು ಕೂಡ ಟೀ ಕುಡಿದೇನಾದ್ರೆ ನೀವು ಕೂಡ ಕೇಸ್ ಹಾಕೋದಾಗಾರೆ ಸರ್ಟನ್ಲಿ. ಓಕೆ. ಸೊ ಈಗ ಒಟ್ಟಾರೆ ಅತಿಥಿಗಳು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ರವೀಂದ್ರನಾಥ್ ಅವರು ಕೂಡ ನಮ್ಮ ದಾವಣಗೆರೆ ಸ್ಟುಡಿಯೋದಿಂದ ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ನಂತರ. ಗೋಲ್ಡ್ ಪ್ಯಾಲೇಸ್ ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅದ್ದೂರಿ ಕೊಡುಗೆ. 1 ಗ್ರಾಂ ಚಿನ್ನ ಕೊಂಡಾಗ 1 ಗ್ರಾಂ ಬೆಳ್ಳಿ ಆಭರಣ ಉಚಿತ. ನಮ್ಮಲ್ಲಿ ಮೇಕಿಂಗ್ ಚಾರ್ಜಸ್ ಹಾಗೂ ಸ್ಟೋನ್ ಚಾರ್ಜಸ್ ಇಲ್ಲ. ಪ್ರತಿ 1 ಗ್ರಾಂ ಚಿನ್ನದ ಮೇಲೆ 51 ರೂಪಾಯಿ. RR ಗೋಲ್ಡ್ ಪ್ಯಾಲೇಸ್, ಮಲ್ಲೇಶ್ವರಂ, ಬೆಂಗಳೂರು. ಮಹೀಂದ್ರಾ ಮ್ಯಾಕ್ಸಿಮೋ ಮಿನಿ ಟ್ರಕ್, ವಿಶ್ವದಲ್ಲೇ ಮೊದಲ C2 CRDE ಇಂಜಿನ್ ಯುಕ್ತ. ಟೆಕ್ನಾಲಜಿಯ ಶಕ್ತಿ. Hey, that's great news! ಜೀವನದ ಸ್ಪೆಷಲ್ ಕ್ಷಣಗಳ ಸಂಗಾತಿ ನನ್ನ ನೋಕಿಯಾ. 15 ವರ್ಷಗಳಿಂದ ನೋಕಿಯಾ ನಮ್ಮ ಸಂತೋಷಗಳ ಸಂಗಾತಿ. ನೀವು ಕೂಡ ನಿಮ್ಮ ಸ್ಪೆಷಲ್ ನೋಕಿಯಾ ಮೊಮೆಂಟ್ಗಳನ್ನು ನಮಗೆ ತಿಳಿಸಿರಿ ಮತ್ತು ಗೆಲ್ಲಿರಿ ಒಂದು ಎಕ್ಸ್ಕ್ಲೂಸಿವ್ ನೋಕಿಯಾ N8. ಇದನ್ನು ತಯಾರಿಸಲಾಗಿದೆ ನಿಮ್ಮ ಮುಂಬರುವ ಸಂತೋಷಗಳಿಗೆಂದೇ. ನನ್ಗೆ ಜಾಬ್ ಸಿಕ್ತು ಜೈಪುರ್ನಲ್ಲಿ. ನೀವು ಎಲ್ಲೇ ಹೋಗಿ ನಿಮ್ಮ ಪ್ರಾದೇಶಿಕ ಟಿವಿ ಚಾನೆಲ್ಸ್ ಅನ್ನು ಎಂಜಾಯ್ ಮಾಡಿ. ಇದು ಲ್ಯಾಂಗ್ವೇಜ್ ಚಾನೆಲ್ಸ್ ಲೈಫ್ ಟೈಮ್ಗಾಗಿ ಫ್ರೀ. ಏರ್ಟೆಲ್ ಡಿಜಿಟಲ್ ಟಿವಿಯಲ್ಲಿ ಮಾತ್ರ. ಸಿಮೆಂಟ್ ಎಷ್ಟು ಶಕ್ತಿಶಾಲಿ ಎಂದರೆ ಯಾವುದೇ ಭಾರ ಸಹಿಸಬಲ್ಲದು. ಜುವಾರಿ ಸಿಮೆಂಟ್ ಅಸಲಿ ತಾಕತ್ತಿನ ಚಾಂಪಿಯನ್. ತಿಂದು ಕೆಟ್ಟವರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ, ಈಗ ಕೃಷಿ ಸಚಿವರಾದಂತಹ ಎಸ್.ಎ. ರವೀಂದ್ರನಾಥ್ ಅವರು ದಾವಣಗೆರೆ ನಮ್ಮ ಟಿವಿ ನೈನ್ ಸ್ಟುಡಿಯೋದಿಂದ ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವೀಂದ್ರನಾಥ್ ಅವರೇ, ತಮಗೆ ಟಿವಿ ನೈನ್ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ರವೀಂದ್ರನಾಥ್ ಅವರು, ಏನಂದ್ರೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಈ ಕೃಷಿ ಸಮಸ್ಯೆಗಳನ್ನ ನೋಡ್ತಾ ಇದ್ವಿ. ಅದರ ಜೊತೆಗೇನಂದ್ರೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ಔಷಧಿ ಹೊಡೆದಂಥ ಆಹಾರ ಪದಾರ್ಥಗಳನ್ನ ನಾವು ನೋಡ್ತಾ ಇದ್ವಿ. ಉದಾಹರಣೆಗೆ ಹೂಕೋಸನ್ನ ಎಂಡೋಸಲ್ಫಾನ್ನಲ್ಲಿ ಅದ್ದಿ ತೆಗೆಯೋದು, ಟೀ ಪುಡಿಗೆ ಬಟ್ಟೆಗೆ ಹಾಕ್ತಕ್ಕಂಥ ಬಣ್ಣವನ್ನು ಹಾಕೋದು, ಈ ಸೌತೆಕಾಯಿಗೆ ಈ ಹಾರ್ಮೋನ್ಗಳನ್ನು ಇಂಜೆಕ್ಟ್ ಮಾಡೋದು, ಕಲ್ಲಂಗಡಿ ಹಣ್ಣಿಗೆ ಬಣ್ಣ ಬರಲಿಕ್ಕೆ ಮತ್ತೊಂದು ರೀತಿಯಾದಂಥ ಕೆಮಿಕಲ್ ಅನ್ನು ಹಾಕೋದು, ಈ ಎಲ್ಲ ಅಂಶಗಳು ಕೂಡ ತಮ್ಮ ಇಲಾಖೆಯ ಗಮನಕ್ಕೆ ಏನಾದರೂ ಬಂದಿದೆಯಾ ಹೇಗೆ ಅಂತ? ಸರ್, ಈಗ ಚಹಾ ಏನು ಬೆಳೀತಕ್ಕಂಥದ್ದು ಚಿಕ್ಕಮಗಳೂರು, ಹಾಸನ, ಮಂಗಳೂರು ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು, ಕೊಡಗಿನಲ್ಲಿ ಬೆಳೀತಾರಲ್ಲ, ಅಲ್ಲಿ ಎಲ್ಲಿ ಹೆಚ್ಚಿನ ರೀತಿಯ ಬೆಳೀತಾರೆ ಅಲ್ಲಿ ಯಾವುದೇ ರೀತಿಯ ಮಿಕ್ಸ್ ಮಾಡ್ದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಆಹಾರ ಕಲಬೆರಕೆ ತಡೆ ಕಾಯ್ದೆ ಆಲ್ರೆಡಿ ಒಂದು ಕಾನೂನು ಇಟ್ಕೊಂಡು ಇದ್ರ ಮೇಲೆ ಯಾರು ಆ ಥರ ಮಿಕ್ಸ್ ಮಾಡ್ತಾರೆ, ಅಡಲ್ಟ್ರೇಷನ್ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಮಾಡ್ತಾರೆ ನಮ್ಮ ಸರ್ಕಾರ. ಓಕೆ. ಅದೇ ರೀತಿ ಹಕ್ಕಿಗಾಗಲಿ ತರಕಾರಿಗಾಗಲಿ ಆ ರೀತಿ ಮಾಡ್ತಕ್ಕಂಥದ್ದು ನಮಗೆ ಅಕ್ಕಿಗೆ ಅನಿವಾರ್ಯ. ಅದು ನಾವು 1 ವರ್ಷ 1.5 ವರ್ಷ ಈ ಥರ ಸ್ಟಾಕ್ ಇಡಲೇಬೇಕಾಗ್ತದೆ, 2 ವರ್ಷದ ತನಕ. ಅವಾಗೇ ಅದು ಏನಂಥ ಇದಾಗಲ್ಲ.
ಕೆಲವೇ ದಿವಸ ಮಾತ್ರ ಅದು ಪಾಯ್ಸನಸ್ ಆಗಿರ್ತತಿ. ಆಮೇಲೆ ಅದರ ಶಕ್ತಿ ಕಡಿಮೆಯಾಗಿ ಯಾವುದೇ ರೀತಿ ಹಾನಿಕರ ಆಗಲ್ಲ. ಅಕ್ಕಿ ಆಗಲಿ, ಗೋವಿನ ಜೋಳ ಆಗಲಿ, ಜೋಳ ಆಗಲಿ, ಇದಕ್ಕೆಲ್ಲ ಔಷಧಿ ಇಡ್ತಕ್ಕಂಥದ್ದು. ಈ ಸೌತೆಕಾಯಿ ಅಥವಾ ಈ ಹಣ್ಣನ್ನು ಜಲ್ದಿ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಸೌತೆಕಾಯಿ ದಪ್ಪ ಆಗಲಿಕ್ಕೆ ಏನು ಇದು ಮಾಡ್ತಾರೆ, ಔಷಧಿಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದತಿ. ಈಗ ಅದನ್ನು ಬಿಗಿಯಾದ ಕ್ರಮವನ್ನು ನಮ್ಮ ಇಲಾಖೆಯವರಿಗೆ ಹೇಳಿ ಅದನ್ನ ಸರಿ ಮಾಡ್ತಕ್ಕಂಥ ಒಂದು ಕೆಲಸನ ಮಾಡ್ತೀವಿ. ಓಕೆ ರವೀಂದ್ರನಾಥ್ ಅವರು, ಇಲ್ಲಿ ಏನಂದ್ರೆ ಈ ಹೂಕೋಸ್ನಂತ ಏನು ಬೇರೆ ಬೇರೆ ತರಕಾರಿಗಳಿದೆ ಅಥವಾ ದ್ರಾಕ್ಷಿ ಬೆಳೆ ಏನಿದೆ, ಬಿಜಾಪುರ ಸೈಡ್ ಕೂಡ ಸಾಕಷ್ಟು ಬೆಳೀತಾರೆ ಮತ್ತು ಹೂಕೋಸ್ನಂತೂ ಬಹುತೇಕ ಎಲ್ಲ ಕಡೆಗೂ ಕೂಡ ಬೆಳೀತಾರೆ. ಇದನ್ನು ನೇರವಾಗಿ ಎಂಡೋಸಲ್ಫಾನ್ ಅಂತಹ ಅಪಾಯಕಾರಿ ಔಷಧಿಯಲ್ಲಿ ಸಂಪೂರ್ಣವಾಗಿ ಮುಳುಗಿಸಿ ಹೊರಗಡೆ ತೆಗಿತಾರೆ. ಅದರ ದೃಶ್ಯಗಳನ್ನು ಕೂಡ ಪ್ರಾಯಶಃ ತಾವು ಕೂಡ ನೋಡಿರ್ಬೋದು. ಇದರಿಂದ ಸಂಪೂರ್ಣವಾಗಿ ನಾವು ಅಂಗವಿಕಲರಾಗೋ ಸಾಧ್ಯತೆ ಇರುತ್ತೆ. ಮತ್ತೆ ಈ ಏನು ಇನ್ಫರ್ಟಿಲಿಟಿ ಶುರುವಾಗುತ್ತೆ, ನಪುಂಸಕತ್ವ ಶುರುವಾಗುತ್ತೆ. ಈ ಎಂಡೋಸಲ್ಫಾನ್ ಸಂಪೂರ್ಣವಾಗಿ ಬ್ಯಾನ್ ಮಾಡೋ ದೃಷ್ಟಿಯಿಂದ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಹೇಗೆ ಅಂತ? ಈಗ ನಮ್ಮ ವಿಜ್ಞಾನಿಗಳು ಅದ್ರ ಬಗ್ಗೆ ಏನೇನು ಪರಿಣಾಮ ಆಗ್ತೈತಿ ಮನುಷ್ಯರ ಮೇಲೆ ಅಥವಾ ಬೇರೆ ಯಾವುದೇ ಪ್ರಾಣಿ ಮೇಲೆ ಅಂತಕ್ಕಂಥದ್ದನ್ನ ಸ್ಟಡಿ ಮಾಡಿ ಅದ್ರ ಮೇಲೆ ದುಷ್ಪರಿಣಾಮ ಬೀರ್ತತಿ ಅಂತಂದರೆ ಯಾವುದೇ ರೀತಿಯ ಕ್ಯಾನ್ಸರ್ ಆಗುವಂಥದ್ದು, ಹಾರ್ಟ್ ಇದಾಗಂಥದ್ದು, ಈ ರೀತಿ ಕಾಯಿಲೆ ಬರ್ತವೆ ಅನ್ನೋದಾದರೆ ಅದನ್ನು ಬ್ಯಾನ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದ್ರೆ ರವೀಂದ್ರನಾಥ್, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಈಗ ಪ್ರಾಯಶಃ ತಾವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಬಕೆಟ್ನಲ್ಲಿ ಈಗ ಈ ಎಂಡೋಸಲ್ಫಾನ್ ಅನ್ನ ಹಾಕ್ತಾ ಇದ್ದಾರೆ. ಆ ಎಂಡೋಸಲ್ಫಾನ್ ಹಾಕ್ಬಿಟ್ಟು ಈ ಹೂಕೋಸನ್ನ ಅದ್ದಿ ತೆಗಿತಾರೆ. ಯಾಕಂದ್ರೆ ಈಗಾಗಲೇ ನಾವು ಕಾಸರಗೋಡು ಮತ್ತೆ ಏನು ದಕ್ಷಿಣ ಕನ್ನಡದ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಭಾಗಗಳಲ್ಲಿ ಇದರ ಅಪಾಯವನ್ನು ಗಮನಿಸಿದ್ವಿ. ಅಲ್ಲಿ ನೂರಾರು ಜನ ಅಂಗವಿಕಲರಾಗಿರ್ತಕ್ಕಂಥ ಉದಾಹರಣೆ ನಾವು ಗಮನಿಸಿದ್ವಿ. ಹೀಗಾಗಿ ಇದನ್ನ ಬಳಕೆ ಮಾಡೋದಕ್ಕಿಂತ ಇದನ್ನ ಬ್ಯಾನ್ ಮಾಡೋದು ಸೂಕ್ತ ಅನ್ಸೋದಿಲ್ವಾ ನಿಮಗೆ ಅಂತ? ಬ್ಯಾನ್ ಮಾಡಬೇಕು ಅಂತಕ್ಕಂಥದ್ದು ಪರಿಣಾಮ ಯಾವ ರೀತಿ ಮಾಡ್ತೈತೆ ಅಂತಕ್ಕಂಥದ್ದು ನಮ್ಮ ವಿಜ್ಞಾನಿಗಳಿಗೆ ನಾನು ತಿಳಿಸಿದ್ದೇನೆ. ಅದು ಯಾವ ರೀತಿ ಪರಿಣಾಮ, ಏನೇನು ದುಷ್ಪರಿಣಾಮ ಬೀರುತ್ತೆ ಅಂತ ಅನ್ನೋದು ಗಮನ ಹರಿಸಿ ಅದನ್ನು ಮುಂದೆ ಆಮೇಲೆ ಅದ್ರ ಬಗ್ಗೆ ವಿಜ್ಞಾನಿಗಳಿಂದ ವರದಿ ಬಂದ ಮೇಲೆ ನಾನು ಅದನ್ನು ಬ್ಯಾನ್ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊತೇನೆ. ಕೃಷಿ ಇಲಾಖೆಯಿಂದ ಏನಾದರೂ ಒಂದು ಸರ್ವೆ ಮಾಡಿಸ್ಬೋದಂತ, ಇಡೀ ರಾಜ್ಯದಲ್ಲಿ ಯಾವ ಯಾವ ತರಕಾರಿಗಳಿಗೆ ಎಂತೆಂತಹ ಕೆಮಿಕಲ್ಸ್ನ ಹೊಡುತ್ತಾರೆ ಇದ್ರ ಬಗ್ಗೆ ಒಂದು ವರದಿ, ಒಂದು ಸ್ಟಡಿಯನ್ನೇನಾದರೂ ತಾವು ಮಾಡಿಸ್ಬೋದಕ್ಕ ಅಂತ ಹೇಳಿ. ಯಾಕಂದರೆ ಸಾಕಷ್ಟು ಜನ ಲಕ್ಷಾಂತರ ಜನ, ಕೋಟ್ಯಾಂತರ ಜನರ ಆರೋಗ್ಯ ಇದ್ರ ಮೇಲೆ ತಮ್ಮ ಇಲಾಖೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ತಾವು ಏನಾದರೂ ಕ್ರಮ ತೆಗೆದುಕೊಂಡ್ರೆ ಇದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗ್ಬೋದಾ ಅಂತ? ಈಗ ಇದು ಭಾಳ ವರ್ಷದಿಂದಾನು ಮಾಡ್ತಾ ಇದ್ದಾರೆ. 25 ವರ್ಷ 30 ವರ್ಷದಿಂದ ಈ ಅಡಲ್ಟ್ರೇಷನ್ ಮಾಡ್ತಕ್ಕಂಥದ್ದು, ಮಿಕ್ಸ್ ಮಾಡೋವಂಥದ್ದು, ಈ ರೀತಿ ಔಷಧಿಗಳನ್ನು ಸ್ಪ್ರೇ ಮಾಡೋವಂಥದ್ದು ಇದನ್ನೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಇದ್ರ ಮೇಲೆ ಏನು ಮನುಷ್ಯರ ಮೇಲೆ ಪರಿಣಾಮ ಆಗ್ತೈತಿ ಅಂತಕ್ಕಂಥದ್ದು ನೋಡಿ ಅದ್ರ ಮೇಲೆ ಬಿಗಿಯಾದ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು ಅಂತಕ್ಕಂಥದ್ದು ಒಂದು ನಮ್ಮ ವಿಜ್ಞಾನಿಗಳು ಚಿಂತೆ ಮಾಡಿದರೆ ಅದನ್ನ ನಾನು ಸಹ ಅದಕ್ಕೆ ಒತ್ತು ಕೊಟ್ಟು ತುರ್ತಾಗಿ ಅದ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲ, ಒಬ್ಬ ಕೃಷಿ ಸಚಿವರಾಗಿ ನೀವೇನಾದರೂ ರೈತರಲ್ಲಿ ರಿಕ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಇಂತಹ ಒಂದು ತೀರಾ ಅಪಾಯಕಾರಿಯಾಗಿ ಎಂಡೋಸಲ್ಫಾನ್ ಇಂಥದನ್ನ ಬಳಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮೈಲ್ಡ್ ಆಗಿರತಕ್ಕಂಥ ಔಷಧಿಗಳನ್ನು ಹೊಡೆದು ಆ ರೀತಿ ಏನಾದರೂ ಮಾಡ್ಲಿಕ್ಕಾಗಲ್ವಂತ? ನಮ್ಮ ರೈತರ ಭಾವನೆಗಳು ಹೇಗಿರುತ್ತೆ ಅಂದರೆ ಆದಷ್ಟು ಜಾಸ್ತಿ ಲಾಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ರೀತಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಜನಗಳ ಮೇಲೂ ಸಹ ಅದು ಕೆಟ್ಟ ಪರಿಣಾಮ ಆಗ್ತದೆ ಅನ್ನೋದ್ರಿಂದ ಅದನ್ನು ಮೊದಲನೇದಾಗಿ ಅಂಥವೆಲ್ಲ ಬಳಕೆ ಮಾಡಬಾರ್ದು. ಬಳಕೆ ಮಾಡಿದಂಥ ವಸ್ತುಗಳನ್ನು ನಮ್ಮ ಬಳಕೆದಾರರು ಏನಿದ್ದಾರೆ ಅವರು ಸಹ ನೋಡಿ ಮಾಡಿ ತಗೊಳ್ತಕ್ಕಂಥದ್ದು ಒಳ್ಳೆಯದು. ಅವರು ಸಹ ಯಾವುದೇ ರೀತಿಯ ಒಳ್ಳೆ ಚೆಂದ ಕಾಣ್ತೈತೆ ಅಂದ್ಕೂಡಲೇ ತಗೊಳ್ತಕ್ಕಂಥದ್ದು ಗ್ರಾಹಕರು ಸಹ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ. ಇದಕ್ಕೆ ಯಾವ ರೀತಿ ಔಷಧಿಗಳು ಸಿಂಪಡಿಸ್ಯಾರೆ, ಅದಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಸಹ 16 ವರ್ಷದಿಂದ ಈ ಹೂಕೋಸನ್ನು ಈ ರೀತಿ ಔಷಧಿಗಳನ್ನು ಬಳಕೆ ಮಾಡ್ತಾರೆ ಅನ್ನೋದ್ರಿಂದ ನಾವು ಯಾವುದೇ ಕಾರಣದಿಂದ ಬಳಕೆ ಮಾಡೋದು ಬಿಟ್ಟಿದ್ದೇವೆ. ಅದೇ ರೀತಿ ಗ್ರಾಹಕರು ಸಹ ಆ ರೀತಿ ಬಳಕೆ ಮಾಡೋದು ಕಮ್ಮಿ ಆದರೆ ಅವಾಗೇ ಸಾವಯವ ಪದ್ಧತಿಯಿಂದ ಬೆಳೆದಂಥದ್ದು ಇನ್ಯಾವುದೇ ರಸಗೊಬ್ಬರಗಳನ್ನು ಔಷಧಿಗಳನ್ನು ಬಳಕೆ ಮಾಡದೇ ಇರತಕ್ಕಂಥ ಒಂದು ಈ ಥರ ಹೂಕೋಸ ಆಗ್ಬೋದು ಬೇರೆ ಬೇರೆ ತರಕಾರಿಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಗ್ರಾಹಕರು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದ್ದೀನಿ. ಓಕೆ, ರವೀಂದ್ರನಾಥ್ ಅವರು ಇಲ್ಲಿ ರಘು ಅಂತ ಹೇಳಿ ಒಬ್ಬ ಫುಡ್ ಎಕ್ಸ್ಪರ್ಟ್ ಇದ್ದಾರೆ, ಅವರು ತಮ್ಮ ಹತ್ರ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ರಘು ಅವರೇ, ಇದು ಎಂಡೋಸಲ್ಫಾನ್ ಮತ್ತು ಈ ಅಲ್ಯೂಮಿನಿಯಂ ಫಾಸ್ಫೈಡು, ಮಿಥೈಲ್ ಬ್ರೋಮೈಡ್ ಫ್ಯೂಮಿಗೇಷನ್ ಆಗಿ ಅಥವಾ ಎಂಡೋಸಲ್ಫಾನ್ ಪೆಸ್ಟಿಸೈಡ್ ಆಗಿ 60-70 ದೇಶಗಳು, ಮುಂದುವರಿದ ದೇಶಗಳು ಎಲ್ಲವೂ ಕೂಡ ಇವುಗಳನ್ನು ಬ್ಯಾನ್ ಮಾಡಿದ್ದಾವೆ. ವಿಜ್ಞಾನಿಗಳಿಂದ ಮಾಹಿತಿ ಪಡೆದೆ ಅಥವಾ ವಿಜ್ಞಾನಿಗಳು ಇದು ಇಷ್ಟು PPM ಇದ್ದರೆ ಪರವಾಗಿಲ್ಲ ಅಂತ ಹೇಳಿದರೆ ಆ PPMನ್ನು ಯಾರು ಕಂಡುಕೊಳ್ಳೋಕ್ಕಾಗ್ತದೆ? ಜನಸಾಮಾನ್ಯರು ಅದನ್ನು ನೋಡ್ಕೊಳ್ಳೋಕ್ಕಾಗುತ್ತಾ? ಇದಾಗಲೇ ಈ ವೈಜ್ಞಾನಿಕ ಆಧಾರದ ಮೇಲೆ 60-70 ದೇಶಗಳು ಬ್ಯಾನ್ ಮಾಡಿದ್ದಾವೆ. ಅದನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಜನಗಳ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಯಾಕೆ ನಾವು ನಮ್ಮ ರಾಜ್ಯ, ಯಾಕಂದರೆ ಸಾವಯವದ ಕಡೆ ಸ್ವಲ್ಪ ಒಲವು ಇರತಕ್ಕಂಥ ರಾಜ್ಯ, ಯಾಕೆ ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬಾರ್ದು ಅನ್ನೋ ನನ್ನ
ತಮಗೆ ಬೇಡಿಕೆ ಅಂತ ಹೇಳಬೇಕು? ಈಗ ಒಂದೇ ಸಾರಿನೇ ನಾವು ಬಿಗಿಯಾದ ರೀತಿ ಕ್ರಮ ತಗೊಳ್ಳೋಂಥದ್ದಕ್ಕೆ ಇದು ಮಾಡಲ್ಲ. ಜನಗಳಿಗೂ ಸಹ ರೈತರಿಗೆ ತಿಳುವಳಿಕೆ ಮಾಡಿ ಈ ಥರದ ಪದ್ಧತಿಯಿಂದ ಯಾವುದೇ ರೀತಿ ಹಾನಿ ಆಗಲ್ಲ, ಸಾವಯವ ಬಳಕೆಯನ್ನು ಮಾಡಿದರೆ ಹೆಚ್ಚಿನ ದುಷ್ಪರಿಣಾಮಗಳು ಬೀರೋದಿಲ್ಲ ಅಂತಕ್ಕಂಥದ್ದು ಈಗ ನಾವು ನಮ್ಮ ಸರ್ಕಾರ ಬಂದಿದ್ದು 3ನೇ ವರ್ಷನೂ ಸಹ ಸಾಕಷ್ಟು ಅದಕ್ಕೆ ಒತ್ತು ಕೊಟ್ಟಿದ್ದೀವಿ. ಸಾವಯವ ಕೃಷಿ ಬಗ್ಗೆನೂ ಸಹ ನಮ್ಮ ಮುಖ್ಯಮಂತ್ರಿಗಳು ಸಹ ಸಾಕಷ್ಟು ಕಡೆಗೆ ಏನು ಎತ್ತ ಅಂತಕ್ಕಂಥದ್ದು ಹೇಳಿ ಸರ್ಕಾರದಲ್ಲಿ 100 ಕೋಟಿ ರೂಪಾಯಿ ಹಣವನ್ನು ಸಹ ಪ್ರತಿ ವರ್ಷ ನಾವು ಬಡ್ಜೆಟ್ನಲ್ಲಿ ಇಟ್ಟಿದ್ದೀವಿ. ಈ ರೀತಿಯಾಗಿ ಏನೇನು ಮಾಡ್ಬೋದು, ಈ ರೀತಿ ದುಷ್ಪರಿಣಾಮ ಬೀರ್ತದೆ ಅಂದರೆ ಯಾವುದೇ ಕಾರಣದಿಂದ ನಾವು ಹಿಂದೆ ಮುಂದೆ ನೋಡ್ದಂಗೆ ಬಿಗಿಯಾದ ಕ್ರಮವನ್ನು ತಗೊಳ್ತೀವಿ. ಓಕೆ ರವೀಂದ್ರನಾಥ್ ಅವರೇ, ಅಂತಿಮವಾಗಿ ಒಂದು ಪ್ರಶ್ನೆ. ನೀವು ಶಿರಮಗೊಂಡನಹಳ್ಳಿ ಒಳಗೆ ಆರಾಮಾಗಿ ರಾಗಿ ಮುದ್ದೆ ತಿಂತ ಒಳ್ಳೆ ಹೆಲ್ತನ್ನು ಮೇಂಟೈನ್ ಮಾಡ್ತಾ ಇದ್ರ, ಜನರಿಗೆ ಈ ಎಲ್ಲದ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಇಂಥ ಅಡಲ್ಟ್ರೇಟೆಡ್ ಫುಡ್ ಬಗ್ಗೆ? ಈಗ ಇದು ಮೊದಲಿಂದನೂ ನಡೆದು ಬಂದಿದೆ. ನನಗೆ ಗೊತ್ತಿದ್ದ ಹಾಗೆ ವ್ಯಾಪಾರಸ್ಥರು ಹೆಚ್ಚಿನ ಲಾಭ ಗಳಿಸ್ಬೇಕು ಅಂತಕ್ಕಂಥದ್ದು ಈ ಅಡಲ್ಟ್ರೇಷನ್ನು, ಜೀರಿಗೆ, ಮೆಂತ್ಯ ಅಥವಾ ಬೇಳೆ ಇದಕ್ಕೆಲ್ಲ ಮಿಕ್ಸ್ ಮಾಡೋವಂಥದ್ದನ್ನ ಮೊದಲಿಂದ ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿಯೇ ಒಂದು ಸರ್ಕಾರದಿಂದ, ಕೇಂದ್ರ ಸರ್ಕಾರದವರು ಒಂದು ಕಾರ್ಯಪಡೆಯನ್ನು ಅದಕ್ಕೆ ಇದು ಮಾಡಿ ಯಾರು ಈ ರೀತಿ ಮಿಕ್ಸ್ ಮಾಡಿದಂಥ ಬೇಳೆ ಇರ್ಬೋದು ಅಥವಾ ಯಾವುದೇ ವಸ್ತುಗಳನ್ನು ಮಿಕ್ಸ್ ಮಾಡಿದಂಥದ್ದು ಮಾರಾಟ ಮಾಡ್ತಾಯಿದ್ರೆ ಅದಕ್ಕೆ ಒಂದು ಕೇಂದ್ರ ಸರ್ಕಾರ ಒಂದು ಕಮಿಟಿ ಮಾಡಿದೆ. ಆ ಕಮಿಟಿಯವರು ಎಲ್ಲ ಕಡೆ ಟೂರ್ ಮಾಡ್ತಾರೆ. ಮಾಡಿ ಇದ್ರ ಮೇಲೆ ಅವ್ರ ಗಮನಕ್ಕೆ ಬಂತಂದರೆ ಅವರು ಬಿಗಿಯಾದ ಕೇಸ್ ಹಾಕಿ ಅಂತರ ಮೇಲೆ ಶಿಕ್ಷೆಯನ್ನು ವಿಧಿಸ್ತಾರೆ. ಓಕೆ ರವೀಂದ್ರನಾಥ್ ಅವರು, ನೀವು ಮನೇಲಿ ಏನು ಊಟ ಮಾಡ್ತೀರಾ ಅಂತೇಳಿ ಇದೇ ರೀತಿ ತರಕಾರಿಗಳನ್ನು ತಿಂತೀರಾ ಅಥವಾ ಬೇರೇನು ರಾಗಿ ಮುದ್ದೆ ಊಟ ಮಾಡ್ತೀರಾ ಹೇಗೆ ಅಂತ? ನಾವು ಹೆಚ್ಚಿನ ರಾಸಗೊಬ್ಬರಗಳು ಅಥವಾ ರಾಸಾಯನಿಕ ಏನು ಸಾಮಾನುಗಳನ್ನು ಬಳಕೆ ಮಾಡದೇ ಇರ್ತಕ್ಕಂಥವು ಬಳಕೆ ಮಾಡ್ತೇವೆ ನಮ್ಮ ಮನೆ. ಓಕೆ ರವೀಂದ್ರನಾಥ್ ಅವರೇ, ತಾವು ಇದುವರೆಗೂ ಸಾಕಷ್ಟು ಅಂಶಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತಾವು ಹೇಳಿದ ಹಾಗೆ ಎಂಡೋಸಲ್ಫಾನ್ ಇರುವುದು ಬೇರೆ ಕೆಮಿಕಲ್ಸ್ಗಳನ್ನು ಈ ತರಕಾರಿಗೆ ಹಾಕೋದನ್ನು ಬ್ಯಾನ್ ಮಾಡಲಿ, ಅದರ ಬಗ್ಗೆ ನಿಮ್ಮ ಇಲಾಖೆ ಮತ್ತು ನಿಮ್ಮ ಸರ್ಕಾರ ಕ್ರಮ ತೆಗೆದುಕೊಳ್ಳಿ ಅನ್ನೋದು ಎಲ್ಲರ ಒಂದು ಮನವಿ. ರಘುವರೇ, ಏನು ರವೀಂದ್ರನಾಥ್ ಅವ್ರು ಹೇಳ್ತಾ ಇದ್ರು ಬ್ಯಾನ್ ಮಾಡಲಿಕ್ಕೆ ಸಾಕಷ್ಟು ನಾವು ಚಿಂತನೆಯನ್ನು ನಡೆಸ್ತೀವಿ ಅಂತ. ಏನು ಆಗತ್ತೆ ಅನ್ಸುತ್ತಾ ನಿಮಗೆ? ಖಂಡಿತ ಸಾಧ್ಯ. ಕೆಲವು ಸಾರಿ ಈ ವೈಜ್ಞಾನಿಕ, ಈಗ ಯುರೋಪಲ್ಲಿ ಹಸುಗಳಿಗೆ ಮಾಂಸ ಕೊಟ್ಟರು, ವಿಜ್ಞಾನಿಗಳೆಲ್ಲ ಕೊಡ್ಬೋದು ಅಂತ ಹೇಳಿದರು, ಹುಚ್ಚು ಕಾಯಿಲೆ ಹಿಡಿತು, ಅಲ್ಲಿವರೆಗೂ ಕೊಟ್ಟರು. ಈ ಕೆಲವು ಸಾರಿ ಈ ವಿಜ್ಞಾನವನ್ನೇನು ಸಾಮಾನ್ಯ ಜ್ಞಾನವನ್ನು ಅದಕ್ಕೆ ಬರ್ಟ್ರಾಂಡ್ ರಸೆಲ್ ಹೇಳ್ತಾನೆ, ಮ್ಯಾನ್ ಇಸ್ ಬಾರ್ನ್ ಇಗ್ನೋರೆಂಟ್ ಬಟ್ ಮೇಡ್ ಸ್ಟುಪಿಡ್ ಬೈ ಎಜುಕೇಷನ್ ಅಂತ ಅಲ್ವಾ? ಸೊ ಈ ವಿದ್ಯಾಭ್ಯಾಸ ನಮಗೆ ಏನು, ಈ ಸಾಮಾನ್ಯ ಜ್ಞಾನರಿಗೆ ಯಾವ ರೈತ ಈಗ ಹಸುಗಳಿಗೆ ಮಾಂಸ ಕೊಡ್ಬೋದು ಅಂತ ಹೇಳ್ತಾನೆ? ಅದಕ್ಕೇನು ವಿಜ್ಞಾನಿ ಆಗಬೇಕಾ ಅಥವಾ ಜ್ಞಾನ ಸೂಪರ್ ಇದು ಬೇಕಾಗಿಲ್ಲ. ಇದು ಸಾಮಾನ್ಯವಾಗಿ ಇವತ್ತು ಪ್ರಾಣಿಗಳಿಗೆ ಗೊತ್ತು ಏನು ತಿನ್ನಬೇಕು ಅಂತ, ಮನುಷ್ಯನಿಗೆ ಗೊತ್ತಿಲ್ಲ. ಓಕೆ, ಇದ್ರ ಜೊತೆಗೆ ಗೌತಮ್ ಅವರೇ, ಸಾಕಷ್ಟು ಅಡಲ್ಟ್ರೇಟೆಡ್ ಫುಡ್ಡನ್ನು, ವಿಷಕಾರಿ ಏನೋ ಆಹಾರವನ್ನು ನಾವೆಲ್ಲ ಸ್ವೀಕಾರ ಮಾಡ್ತಿದ್ವಿ. ಇದನ್ನು ಅಟ್ಲೀಸ್ಟ್ ಇದನ್ನು ಕಡಿಮೆ ಮಾಡೋದು ಹೇಗೆ ಅಂತ? ಇದನ್ನು ಕಡಿಮೆ ಮಾಡೋಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಇವಾಗ ಎಂಡೋಸಲ್ಫಾನ್ ಏನು ವರ್ಲ್ಡ್ ವೈಡ್ ಬ್ಯಾನ್ ಆಗಿದೆನೋ ನಮ್ಮಲ್ಲಿಯೂ ಕೂಡ ಬ್ಯಾನ್ ಮಾಡಬೇಕು. ಓಕೆ, ಅಲ್ಲಿಂದ ಆರೋಗ್ಯಕರವಾದ ರೀತಿಯಲ್ಲಿ ಯಾವ ರೀತಿ ಈ ತರಕಾರಿಗಳನ್ನಾಗಲಿ ಹಣ್ಣುಗಳನ್ನಾಗಲಿ ಬೆಳಿಬೇಕು, ಅದಕ್ಕೆ ಅಗತ್ಯವಾದ ಕ್ರಮ ಕೈಗೊಳ್ಬೇಕಂತ ಹೇಳ್ತೀನಿ ನಾನು. ಓಕೆ, ಡಾಕ್ಟರ್ ಅರವಿಂದ್ ಅವರೇ, ನೀವು ಒಬ್ಬ ಕಾನೂನು ತಜ್ಞರಾಗಿ, ಯಾಕಂದರೆ ಎಲ್ಲರೂ ಕೂಡ ಹೋಗಿ ಅಲ್ಲಿ ಇಲಾಖೆಯನ್ನು ಹುಡ್ಕೊಂಡೋಗಿ, ಡಿಪಾರ್ಟ್ಮೆಂಟನ್ನು ಹುಡ್ಕೊಂಡೋಗಿ 100 ರೂಪಾಯಿಯನ್ನು ಕಟ್ಟಿ ಅದ್ರ ಅಂತಹ ಕಂಪ್ನಿ ಇರ್ಬೋದು ಅಥವಾ ಅಂತಹ ಅಡಲ್ಟ್ರೇಷನ್ ಬಗ್ಗೆ ವಿರುದ್ಧ ಹೋರಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ ಅಂತ ಜನಸಾಮಾನ್ಯರು. ಆದರೆ ದಿನ ಇಂಥ ವಿಷಕಾರಿ ಆಹಾರವನ್ನು ತಿನ್ನಲೇಬೇಕಾಗತ್ತೆ. ಅವರು ತಮ್ಮ ಇತಿಮಿತಿಯಲ್ಲಿ ಯಾವ ರೀತಿ ಇದನ್ನು ತಡಿಲಿಕ್ಕೆ ಹೋರಾಟ ನಡೆಸ್ಬೋದು ಅಂತ? ಮೊದಲನಾಗಿ ಗ್ರಾಹಕರಿಗೆ ತಮ್ಮ ಹಕ್ಕಿನ ಅರಿವಾಗಬೇಕು. ಸೊ ಪಬ್ಲಿಕ್ ಅವೇರ್ನೆಸ್ ಇನ್ನೂ ಸ್ವಲ್ಪ ಕ್ರಿಯೇಟ್ ಆಗಬೇಕು. ಒಬ್ಬರು ಇಬ್ಬರು ಮುಂದೆ ಬಂದು ಸ್ವಲ್ಪ ಈ ಥರ ಅವರು ಸ್ಯಾಂಪಲ್ನ ತೊಗೊಂಡು ಪಬ್ಲಿಕ್ ಅನಲಿಸ್ಟ್ ಥರ ರಿಪೋರ್ಟ್ ತೊಗೊಂಡ್ರೆ ಆಮೇಲೆ ಅದು ಎಲ್ರಿಗೂ ಜಾಸ್ತಿ ಅರಿವಾಗುತ್ತೆ. ಸೊ ಸರ್ಕಾರದವರು ಕೂಡ ಜಾಸ್ತಿ ಇನ್ನು ಕಾಂಪಿಟೆಂಟ್ ಇರೋರು, ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಕರೆಕ್ಟ್ ಇರೋರು ಫುಡ್ ಇನ್ಸ್ಪೆಕ್ಟರ್ನ ಅಪಾಯಿಂಟ್ ಮಾಡಿ ಪಬ್ಲಿಕ್ ಅನಲಿಸ್ಟ್ ಯಾರು ಇರ್ತಾರೆ ಅವರು ತಮ್ಮ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ನನಗನ್ಸುತ್ತೆ ಇಂಥ ಫುಡ್ ಅಡಲ್ಟ್ರೇಷನ್ ಸ್ವಲ್ಪ ಕಂಟ್ರೋಲ್ಗೆ ತರ್ಬೋದು. ತಾವು ಹೇಳ್ತಾರೆ ಜನರೇ ಮುಂದೆ ಬಂದು ಇದ್ರ ಬಗ್ಗೆ ಪ್ರೊಟೆಸ್ಟ್ ಶುರು ಮಾಡಿದಾಗ ಆ ಕಂಪನಿಗಳು ಕೂಡ ಎಚ್ಚೆತ್ಕೊಳ್ತವೆ ಅಂತ ತಾವು ಹೇಳ್ತಾ ಇರೋದು. ಹೌದೌದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಬ್ರಾಂಡೆಡ್ ಕಂಪನೀಸು ಅವ್ರದ್ದೆಲ್ಲ ಆ ಕಡೆಯಿಂದ ಜಾಸ್ತಿ ಏನು ತೊಂದರೆ ಆಗ್ತಿಲ್ಲ. ಇದೆಲ್ಲ ಲೋಕಲ್ ಈ ಟೀ ಪುಡಿ ಅಥವಾ ಎಡಿಬಲ್ ಆಯಿಲು ಇಂಥ ಕಡೆ ಎಲ್ಲ ಜಾಸ್ತಿ ರೂಲ್ಸ್ ಅನ್ನು ಫಾಲೋ ಮಾಡ್ತಾರೆ ಅಂತ ತಾವೆಲ್ಲರೂ ಹೇಳ್ತಿದ್ರೆ ಅಲ್ಲ. ಬಟ್ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಈ ಅಥಾರಿಟೀಸ್ ಎಲ್ಲ ಕಾನ್ಸಂಟ್ರೇಷನ್ ಜಾಸ್ತಿ ಬ್ರಾಂಡೆಡ್ ಗುಡ್ಸ್ ಮೇಲೆ ಇದೆ. ಅವರು ಈ ಬಾಕಿ ಕಡೆ ಎಲ್ಲ ಈ ಟೀ ಪುಡಿ, ಎಡಿಬಲ್ ಆಯಿಲ್ ಇಂಥ ಕಡೆ ಎಲ್ಲ ಸ್ವಲ್ಪ ಇಗ್ನೋರ್ ಮಾಡ್ತಾ ಇದ್ದಾರೆ. ಕಮೆಂಟ್ ಮಾಡ್ತೀರಾ? ಇದು ಖಂಡಿತ ನಾನು ಒಪ್ಪೋದಿಲ್ಲ. ಈಗ ನಾವು ಏನಾಗಿದೆ ಅಂತ ಹೇಳಿದ್ರೆ, ನೀರು ಕುಡಿಬೇಕು ಅಂದ್ರೆ ಅದ್ರ ಮೇಲೆ ಬ್ರ್ಯಾಂಡ್ ಇರಬೇಕು. ಅದು ಯಾರು ಹೇಳಿದಂತೆ, ಕಿಂಗ್ ಫಿಶರ್ ಇಸ್ ನಾಟ್ ಎ ಬರ್ಡ್, ನೌ ಇಟ್ ಇಸ್ ಎ ಬಿಯರ್. ಇದು ಅಂತ ಹೇಳಿದ್ರೆ ನಾವು ಎಲ್ಲದನ್ನೂ ಬ್ರ್ಯಾಂಡೆಡ್ ವರ್ಲ್ಡಿಗೆ ನಾವು ಹೋಗ್ತಾ ಇರ್ತೀವಿ. ಮೊನ್ನೆ ಸರ್ಕಾರ ಏನು ಮಾಡ್ತು, ಲೂಸ್ ಎಣ್ಣೆ ಮಾರೋಂಗಿಲ್ಲ ಅಂತ ಹೇಳ್ಬಿಟ್ಟು, ಇನ್ಮೇಲೆ ಲೂಸ್ ಹಿಟ್ ತರೋಂಗಿಲ್ಲ ಅಂತ ಇರ್ತದೆ.
ಸೊ ನಾವು ಎಲ್ಲ ಬ್ರ್ಯಾಂಡಿನ ಜಗತ್ತಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಒಂದು ಬ್ರ್ಯಾಂಡ್ ಇರೋದು ಕಂಪ್ನಿಯಿಂದನೇ ಬಂದ್ರೇ ಅದು ಒಳ್ಳೇದು ಅಂತ ಹೇಳ್ತಕ್ಕಂಥ ಇದೆಲ್ಲ ಆಹಾರ ಪದ್ಧತಿ ಜನಸಾಮಾನ್ಯರ ಲೆವೆಲ್ ಇರ್ತಕ್ಕಂಥದ್ದು. ಅದನ್ನು ನಾವು ಹಾಳು ಮಾಡಬಾರ್ದು. ಅದಕ್ಕೊಂದು ಕಾನೂನು ತಂದ್ಬಿಟ್ಟು ನೀನು ಅಲ್ಲಿಂದನೇ ತಗೋ ಅಂತ ಹೇಳೋದು ತಪ್ಪು. ಅದು ಹಿಂದೆ ಡಾಲ್ ಹೌಸಿ ಹಾಗೆ ಮಾಡಿದ್ದು ಬ್ರಿಟಿಷ್ ಸರ್ಕಾರ. ಆಯುರ್ವೇದಿಕ್ ಡಾಕ್ಟರ್ಗಳೆಲ್ಲ ಕ್ವಾಕ್ಸ್ಗಳು ಅಂತ ಹೇಳಿ ಓವರ್ ನೈಟ್ ಡಿಕ್ಲೇರ್ ಮಾಡಿಬಿಟ್ರು, ನೀವು ಇಂಗ್ಲೀಷ್ ಔಷಧಿ ಹತ್ರನೇ ಹೋಗಬೇಕು, ಅವ್ರಿಗೆ ಸರ್ಟಿಫಿಕೇಟ್ ಇದೆ ಅಂತ. ಅಲ್ಲ, ಇಷ್ಟೆಲ್ಲ ಚರ್ಚೆ ಮಾಡಿ ಕುಡಿಯಕ್ಕೆ ನೀರಾದ್ರೂ ಕುಡಿಯೋಣ ಅಂತಂದ್ರೆ ಅದು ಕೂಡ ಅಡಲ್ಟ್ರೇಟೆಡ್, ಅದನ್ನು ಕೂಡ ನೀವು ಸುದ್ದಿ ನೋಡಿದ್ರಿ. ಹೌದು, ನೀರು ನೋಡಿ ಏನಾಗಿದೆ, ಮೊದಲು ನಾವು ಹಳ್ಳಕ್ಕೆ ವಿಷ ಹಾಕ್ಕೊಂಡ್ಮೇಲೆ ನಾವು ಬಾಟ್ಲಿ ತಗೊಳ್ಳೇಬೇಕಾಗುತ್ತೆ. ನಾವು ಫಸ್ಟು ನದಿಗೆ ವಿಷ ಹಾಕಿದ್ದೀವಿ, ನಾವು ನದಿ ಪಕ್ಕ ಬಾಟ್ಲಿ ನಾವು ತಗೊಳ್ತೀವಿ, ಯಾಕಂದ್ರೆ ಆ ನದಿಯಲ್ಲಿ ನೀರು ಕುಡಿಯೋಂಗಿಲ್ಲ. ಇದು ಒಂದು ಕಾಮನ್ ವ್ಯವಸ್ಥೆ ಇದೆಯಲ್ಲ, ಕಾಮನ್ ಪೂಲಲ್ಲಿ ಇದೆಯಲ್ಲ, ಜನಸಾಮಾನ್ಯರ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಯಾವಾಗ ನಾವು ಅದನ್ನು ಅಳಿಸಿ ಹಾಕ್ತೀವೋ ಆಗ ನಾವು ಪ್ರೈವೇಟ್ ಸೊಲ್ಯೂಷನ್ಗಳಿಗೆ ಹುಡ್ಕೊಂಡು ಹೋಗ್ತೀವಿ. ಸೊಳ್ಳೆ ಬಂದರೆ ಮಾಸ್ಕಿಟೋ ಕಾಯಿಲ್ ತಗೊಳ್ತೀವಿ, ಬಾಯಾರಿಕೆ ಆದರೆ ಬಾಟ್ಲ್ ನೀರು ಕುಡಿತೀವಿ. ಓಕೆ ರಘುವರೆ, ಅಂತಿಮವಾಗಿ ತಾವು ಗ್ರಾಹಕರಿಗೆ ಮತ್ತು ಇಂತಹ ತರಕಾರಿಗಳನ್ನು ಬಳಸ್ತಾ ಇರತಕ್ಕಂಥ ವೀಕ್ಷಕರಿಗೆ ಇದರಿಂದ ಪಾರಾಗಲಿಕ್ಕೆ ಏನು ಸೊಲ್ಯೂಷನ್ ಅನ್ನ ಸಜೆಸ್ಟ್ ಮಾಡ್ತೀರಾ? ಒಂದು, ಪಾಪ ಜನಸಾಮಾನ್ಯರು ವಿಕ್ಟಿಮ್ಸು. ಇದಕ್ಕೆ ಸಮಾಜ, ಸಿವಿಲ್ ಸೊಸೈಟಿ, ಸರ್ಕಾರ ಎಲ್ಲರೂ ಎಚ್ಚೆತ್ಕೋಬೇಕು. ಮಾಧ್ಯಮಗಳು ಇದ್ರ ಬಗ್ಗೆ ಭಾಳಷ್ಟು ಪ್ರಚಾರಗಳನ್ನು ಕೊಡಬೇಕು, ಯಾಕಂದರೆ ಆರೋಗ್ಯ ನಿಂತಿರೋದೇ ಇಲ್ಲಿ. ಎರಡನೇದು, ಜನರು ಬಣ್ಣದ ಲೋಕಕ್ಕೆ ಮರಳಾಗದಿರಲಿ. ಯಾವುದಾದ್ರೂ ಭಾಳ ಈ ಥರ ಬಣ್ಣ ಹಾಕಿರ್ತಕ್ಕಂಥ ವಸ್ತು ಅಥವಾ ಬಿಳಿ ವೈಟ್ ಸುಪ್ರಿಮಸಿ ಅಂತ ಹೇಳ್ತಾರೆ, ಬಿಳಿ ಅನ್ನ, ಬಿಳಿ ಅದು, ಬಿಳಿ ಇದು, ನನಗೂ ಬಿಳಿಯಾಗಿರಬೇಕು, ವೈಟ್ ಶುಗರು, ಈ ವೈಟ್ ಅನ್ನೋ ಏನೋ ಒಂದು ಸುಪ್ರಿಮಸಿ ಇದೆಯಲ್ಲ, ಅದರಿಂದ ನಾವು ನಮಗೆ ಬಣ್ಣ ಸ್ವಲ್ಪ ಪ್ರತಿಯೊಂದು ಬಣ್ಣದಲ್ಲೂ ಬೇರೆ ನ್ಯಾಚುರಲ್ ಆಗಿ ಬರ್ತದಲ್ಲ, ಅದೆಲ್ಲ ಆರೋಗ್ಯ ಕೊಡ್ತಕ್ಕಂಥದ್ದು. ನಾವು ಈ ಆರ್ಟಿಫಿಷಿಯಲ್ ಕಲರ್ಫುಲ್ ವರ್ಲ್ಡ್ಗೆ ನಾವು ಮಾರು ಹೋಗಬಾರ್ದು. ಅಂದರೆ ಸಾವಯವ ಪದಾರ್ಥಗಳನ್ನು ಬಳಸೋದು ಇನ್ನೊಂದು ಆಪ್ಷನ್ ಇರ್ಬೋದಾ? ಖಂಡಿತವಾಗಿಯೂ, ಆದರೆ ಓವರ್ ನೈಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿದೆ, ಇದನ್ನು ಇವಾಗ ಹೇಗೆ ಮಾಡೋದು? ಈಗ ಅಬ್ಯೂಸಿಂದ ಯೂಸಿಗಾದರೂ ಹೋಗೋಣ, ದುರ್ಬಳಕೆಯಿಂದ ಪ್ರಾಪರ್ ಒಂದು ಬಳಕೆಗಾದರೂ ಹೋಗೋಣ, ಆಮೇಲೆ ಅದನ್ನು ತೆಗಿಯೋಕ್ಕಾಗುತ್ತಾ ನೋಡೋಣ, ಹಾಗಾದರೂ ಮಾಡ್ಕೋಬೇಕಾಗುತ್ತೆ. ಓಕೆ, ರಘುವರೇ ಮತ್ತು ಗೌತಮ್ ಅವರೇ, ಅರವಿಂದ್ ಅವರೇ, ತಾವು 3 ಜನ ಟಿವಿ ಸ್ಟುಡಿಯೋಗೆ ಬಂದು ಸಾಕಷ್ಟು ಅಂಶಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ತಮ್ಮ 3 ಜನಕ್ಕೂ ಟಿವಿ